ಅಯ್ಯರ್ ಭರವಸೆಯ ಆಟಗಾರ. IPL ಸೀಸನ್ 18ರಲ್ಲಿ ಪಂಜಾಬ್ ತಂಡದ ನಾಯಕನಾದ ಅಯ್ಯರ್ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ್ರು. ಮತ್ತೊಮ್ಮೆ ತನ್ನ ಕ್ಯಾಪ್ಟನ್ಸಿ ಎಂತದು ಎಂಬುದನ್ನು ವಿಶ್ವಮಟ್ಟಕ್ಕೆ ಪರಿಚಯಿಸಿದ್ದಾರೆ. ದಿಗ್ಗಜ ಕ್ರಿಕೆಟರ್ಸ್ಗಳೇ ಬೇಷ್ ಅನ್ನೋ ರೀತಿ ತಂಡವನ್ನ ಮುನ್ನಡೆಸಿದ್ದಾರೆ. ಇದೀಗ ಅಯ್ಯರ್ ಇನ್ಕಮ್ ವರ್ಷದಿಂದ ವರ್ಷಕ್ಕೆ ಡಬಲ್ ಆಗ್ತಿದೆ. ಕ್ರಿಕೆಟ್ನಲ್ಲಿ ಕ್ಲಿಕ್ ಆಗ್ತಿದ್ದಂತೆ ಅವರ ಆದಾಯ ಕೂಡ ಡಬಲ್ ಆಗಿದೆ. ಅಷ್ಟಕ್ಕೂ ಅಯ್ಯರ್ ಆದಾಯ ಮೂಲ ಯಾವುದು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಈ ವರ್ಷದ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದಾರೆ. 2017ರಲ್ಲಿ IPL ವೃತ್ತಿ ಜೀವನ ಆರಂಭಿಸಿದ ಶ್ರೇಯಸ್ IPLನಲ್ಲಿ ಈಗ ಹೊಸ ದಾಖಲೆ ಬರೆದಿದ್ದಾರೆ. IPL ಇತಿಹಾಸದಲ್ಲಿ 3 ತಂಡಗಳನ್ನು ಮುನ್ನಡೆಸಿ ಕ್ವಾಲಿಫೈಯರ್ಗೆ ಮುನ್ನಡೆಸಿದ ಏಕೈಕ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇದೀಗ ಅಯ್ಯರ್ ಆದಾಯ ಕೂಡ ಡಬಲ್ ಆಗಿದೆ. ಸಾಮಾನ್ಯ ಕುಟುಂಬದಿಂದ ಬಂದ ಶ್ರೇಯಸ್ ಈಗ ಕೋಟಿಗಳ ಒಡೆಯನಾಗಿದ್ದಾರೆ. ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಹೌದು, ಶ್ರೇಯಸ್ ಅಯ್ಯರ್ 2017ರಲ್ಲಿ IPLಗೆ ಪಾದಾರ್ಪಣೆ ಮಾಡಿದ್ರು. ಆ ವರ್ಷ 2.6 ಕೋಟಿಗೆ ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದ ಅಂದ್ರೆ ಈಗಿನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪಾಲಾಗಿದ್ರು. 2021ರವರೆಗೂ ಅಯ್ಯರ್ ಅದೇ ತಂಡದಲ್ಲಿ ಮುಂದುವರೆದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಅಯ್ಯರ್ಗೆ ಆ 4 ವರ್ಷ 7 ಕೋಟಿ ರೂಪಾಯಿ ಸಂಭಾವನೆ ನೀಡಿತ್ತು. ಅದಾದ ಬಳಿಕ ಅಂದ್ರೆ 2022ರಿಂದ ಅಯ್ಯರ್ KKR ತಂಡದ ಪಾಲಾಗ್ತಾರೆ. KKR ಫ್ರಾಂಚೈಸಿ ಅಯ್ಯರ್ ಅವರನ್ನ 12.25 ಕೋಟಿ ರೂಪಾಯಿಗೆ ಖರೀದಿಸುತ್ತೆ. 2024ರವರೆಗೆ ಅದೇ ಟೀಮ್ನಲ್ಲಿ ಶ್ರೇಯಸ್ ಅಯ್ಯರ್ ಮುಂದುವರಿತಾರೆ. 2024ರಲ್ಲಿ ಶ್ರೇಯಸ್ ಅಯ್ಯರ್ ನಾಯಕತ್ವದ KKR ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. 2025ರಲ್ಲಿ ಶ್ರೇಯಸ್ ಅಯ್ಯರ್ ಪಂಜಾಬ್ ಕಿಂಗ್ಸ್ ತಂಡದ ಪಾಲಾದ್ರು. 2025ರ ಮೆಗಾ ಹರಾಜಿನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 26.75 ಕೋಟಿಗೆ ಖರೀದಿಸಿತ್ತು. ಇನ್ನು ಶ್ರೇಯಸ್ ಅಯ್ಯರ್ BCCIನ ಒಪ್ಪಂದಕ್ಕೆ ಒಳಪಟ್ಟಿದ್ದಾರೆ. ಅಯ್ಯರ್ B ವರ್ಗದ ಆಟಗಾರನಾಗಿದ್ದು BCCIನಿಂದ ವರ್ಷಕ್ಕೆ 5 ಕೋಟಿ ರೂಪಾಯಿ ಸಂಭಾವನೆ ಪಡಿತಾರೆ. ಅಂದ್ಹಾಗೆ 2024ರಲ್ಲಿ ಅಯ್ಯರ್ ನಿವ್ವಳ ಮೌಲ್ಯ 60 ಕೋಟಿಗಳಷ್ಟಿತ್ತು. 2025ರಲ್ಲಿ ಅಯ್ಯರ್ ಆದಾಯ 85ರಿಂದ 90 ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ. ಕ್ರಿಕೆಟ್ ಅಲ್ಲದೆ ಜಾಹೀರಾತಿನಿಂದಲೂ ಶ್ರೇಯಸ್ ಹಣ ಗಳಿಸ್ತಾರೆ. ಇನ್ನು ಶ್ರೇಯಸ್ ಅಯ್ಯರ್ಗೆ ಕಾರುಗಳಂದ್ರೆ ತುಂಬಾ ಇಷ್ಟ. ಶ್ರೇಯಸ್ ಬಳಿ ಮರ್ಸಿಡೀಸ್ ಬೆನ್ಸ್ G63, AMG, ಲ್ಯಾಂಬೋರ್ಗಿನಿ ಹುಕಾರನ್ ಮತ್ತು ಆಡಿ S5 ಅನ್ನ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಅಂಡರ್ 19 ಕ್ರಿಕೆಟ್ನಲ್ಲಿ ಗಳಿಸಿದ ಹಣದಿಂದ ಅಯ್ಯರ್ ಹ್ಯುಂಡೈ i20 ಕಾರ್ ಖರೀದಿಸಿದ್ರು. ಅಷ್ಟೇ ಅಲ್ಲ, ಅಂಡರ್ 19 ಕ್ರಿಕೆಟ್ನಲ್ಲಿ ಗಳಿಸಿದ ಹಣದಿಂದ ಅಯ್ಯರ್ ಹ್ಯುಂಡೈ i20 ಖರೀದಿಸಿದ್ರು. ಇದು ಮೊದಲ ಕಾರು ಆಗಿರೋದ್ರಿಂದ ಈಗಲೂ ಆ ಕಾರನ್ನ ಶ್ರೇಯಸ್ ಅಯ್ಯರ್ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಇನ್ನು ಮುಂಬೈ ಎಲೈಟ್ ಲೋಧಾ ವರ್ಲ್ಡ್ ಟವರ್ನಲ್ಲಿ ಐಷಾರಾಮಿ ಅಪಾರ್ಟ್ಮೆಂಟ್ ಹೊಂದಿದ್ದಾರೆ. ಈ ಅಪಾರ್ಟ್ಮೆಂಟ್ ಬೆಲೆ 11.85 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಶ್ರೇಯಸ್ ಅಯ್ಯರ್ ಕ್ರಿಕೆಟ್ನಿಂದ ಈಗ ಕೋಟಿಗಳ ಒಡೆಯಾಗಿದ್ದಾರೆ. ಇಷ್ಟೊಂದು ಗಳಿಸಲು ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಹಲವು ಏಳು ಬೀಳುಗಳನ್ನು ಕಂಡು ಈಗ ಯಶಸ್ಸು ಗಳಿಸಿದ್ದಾರೆ. ನಮಸ್ಕಾರ.